ಕ್ರಿಸ್ಪಿನೆಸ್ ತೋರಿಸ್ತೀನಿ ನೋಡಿ. ಕೇಳಿಸ್ತಾ ಇದೆ ಅನ್ಸುತ್ತೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ವಾ, ಎಲ್ಲ ಕೂಡ ಹಾಗೆ ಬಂದಿದೆ, ಒಂದು ಕೂಡ ಬೇರೆ ತರ ಬಂದಿಲ್ಲ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಇವಾಗ ಇತ್ತೀಚೆಗೆ ಶ್ರಾವಣ ಏನೇನು ಸ್ಟಾರ್ಟ್ ಆಗುತ್ತೆ, ಒಂದು ವೀಕ್ ಇದೆ. ಸೊ ಎಲ್ಲರೂ ಮನೆಯಲ್ಲಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕರ್ದಿದ್ದ ತಿಂಡಿಗಳು ಮಾಡ್ತೀರಾ. ಸೊ ಹಾಗಾಗಿ ನಾನು ಯಾಕೆ ನಿಪ್ಪಟ್ಟನ್ನು, ಎಲ್ಲರ ಮನೇಲೂ ಚಕ್ಲಿ ಕೋಡ್ಬೇಳೆ ಮಾಡ್ತಾ ಇರ್ತೀರಾ. ಸೊ ನಿಪ್ಪಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮತ್ತು ರೆಸಿಪಿ ಶೇರ್ ಮಾಡಬೇಕು ಅಂತ. ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಸ್ವಲ್ಪ ನಿಪ್ಪಟ್ಟು ಮಾಡಿದ್ದೆ, ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನೋಡಿ. ಮೊದಲಿಗೆ ಇದಕ್ಕೆ ಶೇಂಗಾ ಅಂತೀವಲ್ಲ, ಕಡಲೆ ಬೀಜ, ಅದನ್ನು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ನಿಧಾನಕ್ಕೆ ಅಂದರೆ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ನಾನು ಹುರಿದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಮೆಜರ್ಮೆಂಟ್ ಫ್ರೆಂಡ್ಸ್, ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಇಷ್ಟು ಮೆಜರ್ಮೆಂಟ್ಗೆ ನನಗೆ ಒಂದು 35 ಸ್ಟ್ಯಾಂಡರ್ಡ್ ಸೈಜ್ದು ನಿಪ್ಪಟ್ಟಾಗಿತ್ತು. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸು ನೋಡಿ ಹೇಳ್ತಾ ಇದ್ದೀನಿ. ಕಡಲೆ ಬೀಜ, ನೀವೆಷ್ಟು ಕಡಲೆ ಬೀಜ ತೊಗೊತೀರೋ ಅದ್ರ 2ರಷ್ಟು ನೀವು ಕಡಲೆ ಅಂತಾರಲ್ಲ, ಈ ಚಟ್ನಿಗೆಲ್ಲ ಹಾಕ್ತೀವಲ್ಲ ಆ ಕಡಲೆ. ಸೊ ಅದ್ರ 4ರಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಕಡಲೆ, ಅಂದರೆ 3/4 ಕಪ್ ಕಡಲೆ, ಒಂದು ಅರ್ಧ ಕಪ್ಪು ಶೇಂಗಾ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಯೂಶ್ವಲಿ ಸ್ವಲ್ಪ ಎಣ್ಣೆ ಹಾಕಬೇಕಲ್ವ, ಕಾಯಿಸಿ. ಅದಕ್ಕೆ ನಾನು ಎಣ್ಣೆನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ, ಒಂದು 2 ಸ್ಪೂನಷ್ಟು. ಸೊ ಇಟ್ಸ್ ರಿಫೈನ್ಡ್ ಆಯಿಲ್, ನಾವೇನು ಮಾಮೂಲು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಲ್ಲ ಅದನ್ನೇ ನಾನಿಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಯಾವ ರೀತಿ ನಿಪ್ಪಟ್ಟು ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಡ್ರೈ ಇರಬೇಕು ಇದು ಬೌಲು. ಸೊ ಅದಕ್ಕೆ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸೊ ಇದು ಮನೆಯಲ್ಲೇ ಮಿಲ್ ಮಾಡಿಸಿದಂಥ ಅಕ್ಕಿ ಹಿಟ್ಟು ಫ್ರೆಂಡ್ಸ್, ನೀವು ಅಂಗಡಿ ಅಕ್ಕಿ ಹಿಟ್ಟನ್ನು ತೊಗೋಬೋದು. ಸೊ ನೋಡಿ, ಇಲ್ಲಿ ನಾನು ಸುಮಾರು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದು ಅರ್ಧ ಕಾಣಿಸ್ತಾ ಇದೆ, ಬಟ್ ನಾನು ಮೊದಲು ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ, ಹಾಗಾಗಿ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ತೊಗೊಂಡ್ಮೇಲೆ ಅದಕ್ಕೆ ಇವಾಗ ನಾನು ಹುರ್ಗಡ್ಲೆ ಮತ್ತು ಶೇಂಗಾವನ್ನು ತರಿಯಾಗಿ ರುಬ್ಕೋಬೇಕು. ಸೊ ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ ನಿಪ್ಪಟ್ಟು. ಸೊ ನೋಡಿ, ಫ್ರೆಂಡ್ಸ್ ಇದನ್ನು ಸಿಪ್ಪೆ ತಗೋತಾರೆ, ಕೆಲವೊಬ್ರು ತೆಗಿತಾರೆ, ಬಟ್ ನಾನು ತೆಗಿಯಲ್ಲ. ಬಿಕಾಸು ಶೇಂಗಾ ಬೀಜದ ಈ ಸಿಪ್ಪೆಲಿ ಏನು ಶೇಂಗಾ ಇದೆಯಲ್ಲ, ಈ ಹುರಿದಿದ್ದಂಥ ಈ ಸಿಪ್ಪೆಲೂ ಸತ ಸೊ ನಮಗೆ ವಿಟಮಿನ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫೈಬರ್ ಇರುತ್ತೆ, ನಾನು ಹಾಗಾಗಿ ಅದನ್ನು ರಿಮೂವ್ ಮಾಡಲ್ಲ. ಸೊ ಅದೇ ರೀತಿ ನಾನು ಜಸ್ಟ್ ತರಿಯಾಗಿ ರುಬ್ಕೋತಾ ಇದ್ದೀನಿ ನೋಡಿ. ಇವಾಗ ತೋರಿಸ್ತೀನಿ ಯಾವ ರೀತಿ ತರಿಯಾಗಿ ರುಬ್ಕೋತೀನಿ ಅಂತ. ಜಸ್ಟ್ ಒಂದು ಪಲ್ಸು. ಸೊ ನೀವು 1 2 3 ಅಂತಿರುತ್ತಲ್ಲ, ಆ ಕಡೆ ಹಾಕೋಬಾರ್ದು ಮಿಕ್ಸಿ, ಈ ಕಡೆ ಲೆಫ್ಟ್ ಸೈಡ್ ಇರುತ್ತಲ್ಲ, ಒಂದು ಪಲ್ಸು 2 to 3 ಪಲ್ಸ್ ಹಾಕ್ಬಿಟ್ರೆ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಆ ರೀತಿ ರೆಡಿ ಆಗುತ್ತೆ ನೋಡಿ. ಇವಾಗ ನಾನು ಅಕ್ಕಿ ಹಿಟ್ಟು ಮಿಶ್ರಣಕ್ಕೆ ನಾನು ಏನು ಪಲ್ಸ್ ಮಾಡ್ಕೊಂಡಿದ್ನಲ್ಲ, ಸೊ ಹುರ್ಗಡ್ಲೆ ಮತ್ತು ಕಡಲೆ ಬೀಜದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಕಂಪ್ಲೀಟಾಗಿ ಅದನ್ನು ಹಾಕೊಂಡ್ಮೇಲೆ ಮಿಕ್ಕಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೋಡಿ, ನಾನು ಇದು ಮನೆಯಲ್ಲೇ ಮಾಡಿರೋಂತಹ ಖಾರದ ಪುಡಿ, ಸ್ವಲ್ಪ ಸ್ಟ್ರಾಂಗ್ ಇದೆ, ಹಾಗಾಗಿ 1 ಚಮಚ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಫಸ್ಟು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ನೀವು ಕಲಿಸ್ಕೊಂಡಾಗ ಅಡ್ಜಸ್ಟ್ ನೋಡಿಕೊಂಡು ಟೆಸ್ಟ್ ಮಾಡಿಕೊಂಡು ಮತ್ತೆ ಹಾಕೋಬೋದು. ಸೊ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಸೊ ನಾನು ಇದೇನು ತೋರಿಸ್ತಿದ್ದೀನಿ ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ಏನು ಎಕ್ಸ್ಟ್ರಾ ಹಾಕೋದು ಬೇಡ ನೋಡಿ. ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ, ಸೋಡಾ ಹಾಕಲೇಬೇಕು, ಸ್ವಲ್ಪ ಪ್ಲಫಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ನಮ್ಮ ಮನೆಯಲ್ಲೇ ಬೆಳೆದಿದ್ದಂತಹ ಕರಿಬೇವು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಮುಷ್ಟಿಯಷ್ಟು. ನೀವು ನೋಡ್ತಾ ಇರ್ಬೋದು, ಕರಿಬೇವು ಸೊಪ್ಪನ್ನ ಎಷ್ಟು ಹಾಕ್ತಿರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ, ಹಾಗಂತ ಜಾಸ್ತಿನೂ ಹಾಕಬಾರ್ದು. ಆಮೇಲೆ ಫ್ರೆಂಡ್ಸ್, ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ, ಬೇರೆ ಏನೂ ಎಕ್ಸ್ಟ್ರಾ ಬೆಳ್ಳುಳ್ಳಿ ಏನೂ ಸೇರಿಸೋಂಗಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇರೋದು. ಇವಾಗ ನಾನು ಏನು ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಕಾಯಿಸಿರುವಂಥ 2 ಚಮಚ ಬಿಸಿ ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ನಾವು ಎಣ್ಣೆನ ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ಹಾಕಿದಾಗ ಈ ರೀತಿ ಬಬಲ್ಸ್ ಬರಬೇಕು, ಆವಾಗ ನೀಟಾಗಿ ಚೆನ್ನಾಗಿ ಕಾದಿದೆ ಅಂತ ಎಣ್ಣೆ. ಸೊ ಜಾಸ್ತಿನೂ ಹಾಕಬಾರ್ದು, ಹಂಗಂತ ಕಡಿಮೆನೂ ಹಾಕಬಾರ್ದು. ಸೊ ಇವಾಗ ನಾನು ಮಿಶ್ರಣವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ಈ ರೀತಿ ಚೆನ್ನಾಗಿ ಎಣ್ಣೆನ ಹಿಟ್ಟಿಗೆ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಕಟ್ಟಿದಾಗ ಈ ರೀತಿ ಉಂಡೆ ಬರಬೇಕು, ಈ ರೀತಿ ಬ್ರೇಕ್ ಮಾಡಿದಾಗ ಈ ರೀತಿ ಪುಡಿಯಾಗಿ ಆಗಬೇಕು. ಸೊ ನಾನು ಮತ್ತೆ ಪದೇ ತೋರಿಸ್ತಿದ್ದೀನಿ ನೋಡಿ. ಆ ರೀತಿ ಮುಷ್ಟಿಲಿ ಆ ಒಣ ಹಿಟ್ಟನ್ನು ಕಟ್ಟಿದಾಗ ಉಂಡೆ ಥರ ಬರಬೇಕು, ಆವಾಗ ತುಂಬ ಚೆನ್ನಾಗಿ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಸ್ವಲ್ಪನೇ ನೀರು, ನೀವು ನೋಡ್ತಾ ಇರ್ಬೋದು, ಜಾಸ್ತಿ ಒಂದೇ ಸಲ ಹಾಕಬಾರ್ದು, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹದವಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ನಾವು ಹಾಕಿರೋ ಎಣ್ಣೆ ಮತ್ತು ಹಿಟ್ಟು ಚೆನ್ನಾಗಿ ಇದಾಗಿಬಿಟ್ಟು ಮಿಶ್ರಣ ಆಗಿಬಿಟ್ಟು ನಾವು ನಿಪ್ಪಟ್ಟನ್ನು ಕರೆದಾಗ ಜಾಸ್ತಿ ಎಣ್ಣೆನ ಅದು ಹೀರ್ಕೊಳ್ಳಲ್ಲ.
ಸೊ ನೋಡಿ ನಾನು ಇವಾಗ ನೋಡಿಕೊಂಡು ನಿಧಾನಕ್ಕೆ ನೀರನ್ನ ಹಾಕ್ಕೊಂಡು ಇಷ್ಟು ಬೇಕಾ ಅಷ್ಟನ್ನು ಒಂದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ನಾನು ಹಿಟ್ಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಟೇಸ್ಟ್ ನೋಡಿದೆ ನನಗೆ ಉಪ್ಪು ಕರೆಕ್ಟ್ ಇದೆಯಾ ಅಂತ. ಬಿಕಾಸ್ ಫೈನಲ್ ನೀರು ಹಾಕೋದಕ್ಕಿಂತ ಮುಂಚೆ ನನಗೊಂದು ಸ್ವಲ್ಪ ಖಾರ ಜಾಸ್ತಿ ಇದೆ, ಅಂದರೆ ಖಾರ ಕರೆಕ್ಟ್ ಇದೆ, ಉಪ್ಪು ಕಡಿಮೆ ಅನ್ನಿಸ್ತು. ಸೊ ಉಪ್ಪು ಕರೆಕ್ಟ್ ಇಲ್ಲ ಅಂದಾಗ ಖಾರ ಜಾಸ್ತಿ ಅನಿಸುತ್ತೆ, ಮಕ್ಕಳು ಬೇರೆ ತಿನ್ನೋದಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಮರ್ತುಬಿಟ್ಟಿದ್ದೆ, ಕರಿ ಎಳ್ಳು. ಇದಕ್ಕೆ ಬಿಳಿ ಎಳ್ಳು ಹಾಕಬಾರ್ದು ಫ್ರೆಂಡ್ಸ್, ಕರಿ ಎಳ್ಳು ಅಂತ ಬರುತ್ತಲ್ಲ, ತಿಲ್, ಬ್ಲ್ಯಾಕ್ ತಿಲ್, ಅದನ್ನು ಹಾಕಿಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕಲಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಸ್ಮೂತಾಗಿ ಕಲಸಿದ್ರೂ ನಿಪ್ಪಟ್ಟು ಗರಿ ಅನ್ನಲ್ಲ, ತುಂಬ ಹಾರ್ಡಾಗಿ ಕಲಿಸಿದ್ರೂ ಅದು ಗಟ್ಟಿಯಾಗುತ್ತೆ. ಸೊ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಈ ರೀತಿ ಇರಬೇಕು. ನಾನು ತೋರಿಸಿದ್ದೀನಲ್ಲ, ಕಲಿಸ್ಕೊಂಡು ಈ ರೀತಿ ಉಂಡೆಗಳನ್ನ ಒಂದು ಮೀಡಿಯಮ್ ಸೈಜು, ನೀವೇನು ಜಾಮೂನು ಅಥವಾ ರವೆ ಉಂಡೆ ಮಾಡ್ತೀರಲ್ಲ ಆ ಸೈಜಿಗೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಫ್ರೆಂಡ್ಸ್ ಇದು ಇಮ್ಮಿಡಿಯೇಟಾಗಿ ಇದನ್ನೇನು ಹಿಟ್ಟನ್ನು ನೆನೆಯೋಗಿ ಬಿಡೋ ಅವಶ್ಯಕತೆ ಇಲ್ಲ. ಸೊ ನಾವು ಎಣ್ಣೆ ಆ ಕಡೆ ಕಾಯಕ್ಕೆ ಇಟ್ಬಿಟ್ಟು ನಾವು ಉಂಡೆ ಕಟ್ಕೊಳ್ಳೋಣ. ಸೊ ಇದೊಂದು ಟ್ರಿಕ್ಸನ್ನ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಉಂಡೆಗಳನ್ನ ಈ ರೀತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅರೌಂಡ್ 35 ಉಂಡೆಗಳಾಗಿತ್ತು ನೋಡಿ, ಒಂದೇ ಸೈಜ್ಗೆ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಬನ್ನಿ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ, ಅಂದರೆ ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಎಣ್ಣೆ ತುಂಬಾ ಕಾದಿರಬಾರ್ದು, ತುಂಬಾ ಹಸಿ ಇರಬಾರ್ದು, ಮೀಡಿಯಮ್ ಆಗಿ ಒಂದು 75% ಎಣ್ಣೆ ಕಾದಿದ್ರೆ ಸಾಕು ಫ್ರೆಂಡ್ಸ್. ಏನಕ್ಕಂದರೆ ನಾವು ಇದನ್ನು ಮಂದ ಉರಿಯಲ್ಲೇ, ಅಂದರೆ ಲೋ ಟು ಹೈ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಕಾಸ್ಕೊಂಡು ನಿಧಾನಕ್ಕೆ ಕರ್ಕೋಬೇಕು. ಸೊ ನೋಡಿ, ಅಂಗೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೆ, ನಂಗೆ ಸುಟ್ಬಿಡ್ತು, ಅದು ಗೊತ್ತಾಗಲಿಲ್ಲ, ಬೆರಳಿಟ್ಬಿಟ್ಟೆ. ಸೊ ನೋಡಿ, ಈ ರೀತಿ ಅಂಗೈಯಲ್ಲಿ ಇಟ್ಕೊಂಡು ಈ ರೀತಿ 4 ಬೆರಳುಗಳ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿಬಿಟ್ಟು ನಾವು ನಿಪ್ಪಟ್ಟನ್ನು ಎಣ್ಣೆಗೆ ಬಿಡಬೇಕು. ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಬಿಡಿ, ಆಯಿತಾ. ಸೊ ಅದರಲ್ಲಿ ಕಡಲೆ, ಶೇಂಗಾ ಬೀಜ ಎಲ್ಲ ಹಾಕಿರೋದ್ರಿಂದ ಅದು ಹಾರಿಬಿಡುತ್ತೆ ಎಣ್ಣೆ, ಹಾಗಾಗಿ ಹಸಿ ಕರಿಬೇವು ಬೇರೆ ಹಾಕಿರ್ತೀವಲ್ಲ, ಹಾಗಾಗಿ. ಸೊ ನಾನಿಲ್ಲಿ ಒಂದೊಂದೇ ತಟ್ಕೊಂಡು ಹಾಕೋದಕ್ಕೆ ಟೈಮ್ ಆಗುತ್ತೆ. ಸೊ ಒಂದು ಚೆನ್ನಾಗಿ ಬೇಯುತ್ತೆ, ಇನ್ನೊಂದು ಚೆನ್ನಾಗಿ ಬೇಯಲ್ಲ ಅಂತಂದ್ಬಿಟ್ಟು ಇಲ್ಲೊಂದು 2-3 ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈ ರೀತಿ ನೋಡಿ, ಅದು ತೆಗಿಯೋಕ್ಕೆ ಬರಲಿಲ್ಲ, ಹಾಗಾಗಿ ನೋಡಿ ಕಚ್ಕೊಂಡ್ಬಿಡುತ್ತೆ ಕೈಗೆ. ಈ ರೀತಿ ಚಾಕುವಿನ ಸಹಾಯದಿಂದ ನಾನು ಅದನ್ನು ರಿಮೂವ್ ಮಾಡಿಕೊಂಡೆ ಫ್ರೆಂಡ್ಸ್. ಏನು ಭಯ ಇಲ್ಲ, ಚಾಕು ಶಾರ್ಪ್ ಇಲ್ಲ, ಅದು ಸಖತ್ ಮೊಂಡ ಇದೆ, ಹಾಗಾಗಿ ಏನು ಸ್ಕಿನ್ನಿಗೆ ಡ್ಯಾಮೇಜ್ ಮಾಡಲ್ಲ. ಸೊ ನೋಡಿ, ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿ ಮಾಡಿ. ಚಾಕು ನಾನು ಹೇಳಿದೆ ಅಂತ ಮತ್ತೆ ಈ ರೀತಿ ಮಾಡ್ಕೊಳಕ್ಕೆ ಹೋಗಿ ಸ್ಕಿನ್ ಕಟ್ ಮಾಡ್ಕೋಬೇಡಿ. ಸೊ ನೀವು ಈ ಮೆಥಡ್ ಕಂಫರ್ಟಬಲ್ ಅಲ್ಲ ಅನ್ಸಿದ್ರೆ ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ. ಸೊ ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಆಯಿಲ್ ಕಾದಿದೆಯಾ ಅಂತ ಒಂದು ಚಿಕ್ಕ ಪೀಸ್ ಹಾಕಿ ನೋಡಿದೆ, ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಅಂದರೆ ನಾನು ಹೇಳಿದ್ನಲ್ಲ, ಒಂದು 75% ಕಾದಿದೆ. ಸೊ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ನಿಪ್ಪಟ್ಟನ್ನು ನಾನು ಆಯಿಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ಈ ತಿಂಡಿ ಮಾಡೋದಕ್ಕೆ, ಅದು ನಾನು ನಿಪ್ಪಟ್ಟನ್ನು ಮಾಡೋದಕ್ಕೆ. ಒಂದು ಎಣ್ಣೆ ಮುಂದೆ ನಿಂತ್ಕೊಂಡು ಫ್ರೈ ಮಾಡ್ತಿರ್ತೀವಿ, ಅವಸರ ಮಾಡೋಂಗಿಲ್ಲ. ಆಮೇಲೆ ಮೇಲಾಗಿ ಇದೊಂದು ಸ್ವಲ್ಪ ಮಂದವಾಗಿ, ಅಂದರೆ ದಪ್ಪ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಆದಷ್ಟು ನಾನು ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥಗಳನ್ನ ಈ ಕಬ್ಬಿಣದ ಬಾಣಲಿಲೇ ನಾನು ಮಾಡೋದ್ರಿಂದ, ಇದು ಕಬ್ಬಿಣದ ಬಾಣಲಿ ಸ್ವಲ್ಪ ಚಿಕ್ಕದಿದೆ, ಅಂದರೆ ನಮ್ಮ ಫ್ಯಾಮಿಲಿ ಕರೆಕ್ಟಾಗಿದೆ ಒಂದು ಯಾವುದೇ ಫ್ರೈಡ್ ಐಟಮ್ ಮಾಡೋದಕ್ಕೆ. ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಂಡು ನಾನು ನಿಧಾನಕ್ಕೆ ಫ್ರೈ ಮಾಡ್ತೀನಿ. ಬೇಗ ಬೇಗ ಆಗಲಿ ಅಂತ ಜಾಸ್ತಿ 1 ಲೀಟ್ರ್ ಗಟ್ಟಲೆ ಎಣ್ಣೆ ಹಾಕಿ ಆ ಎಣ್ಣೆ ಎಲ್ಲ ಕರ್ದಿದ್ದ ಎಣ್ಣೆನ ಮತ್ತೆ ಬೇರೆ ಯಾವುದಕ್ಕೂ ಯೂಸ್ ಮಾಡೋಕ್ಕೆ ಬರಲ್ಲ. ಯೂಸ್ ಮಾಡೋಕ್ಕೆ ಬರಲ್ಲ ಅಂದರೆ ಮತ್ತೆ ಡೀಪ್ ಫ್ರೈ ಮಾಡೋಕ್ಕೆ ಬರಲ್ಲ. ಸೊ ಜಾಸ್ತಿ ಎಣ್ಣೆ ಮಿಕ್ಬಿಟ್ರೆ ಅದನ್ನು ಒಗ್ಗರಣೆ ಹಾಕೋದಕ್ಕೂ ಸ್ಮೆಲ್ ಬಂದುಬಿಡುತ್ತೆ, ಒಂದು ವಾರ 15 ದಿವಸ ಇಟ್ಕೊಂಡ್ರೆ. ಸೊ ನಾನು ಹಾಗಾಗಿ ಕರ್ದಿರೋ ಎಣ್ಣೆ ಯಾವುದು ಉಳಿಯುತ್ತೋ ಅದನ್ನೊಂದು 3-4 ದಿನದೊಳಗಡೆ ಖಾಲಿ ಮಾಡಬೇಕು ಒಗ್ಗರಣೆ ಹಾಕಿ. ಆ ರೀತಿ ಅಷ್ಟೇ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ತೀನಿ. ಅದು ಬೇರೆ ಇದಕ್ಕೆ ಖಾರ ಪುಡಿ ಹಾಕಿರ್ತೀವಲ್ಲ, ಎಣ್ಣೆ ತುಂಬ ರೆಡ್ ಆಗಿಬಿಡುತ್ತೆ ಮಿಕ್ಕಿರೋ ಎಣ್ಣೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡೆ ನಾನು ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಇನ್ನೊಂದು ಮೆಥಡ್ ಹೇಳಿದೆ ನಾನು ನಿಮಗೆ, ಆ ಕೈಯಲ್ಲಿ ತಟ್ಟೋದು ಸ್ವಲ್ಪ ಟೈಮು ಹಿಡಿಯುತ್ತೆ, ಶೇಪ್ ಕರೆಕ್ಟಾಗಿ ಬರೋಲ್ಲ, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗುತ್ತೆ. ಬಟ್ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಅದನ್ನು ಆ ರೀತಿ ಒಂದು ಕೈಯಲ್ಲಿ ಒಂದು ಬ್ಯಾಚ್ ಮಾಡಿ ತೋರಿಸಿದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕವರು. ಯಾವುದೇ ಒಂದು ನೀವು ರವೆ ಅವಲಕ್ಕಿ ತಂದಿರ್ತೀರಲ್ಲ, ಆ ಕವರ್ ಇರುತ್ತಲ್ಲ, ಅದನ್ನು ನೀಟಾಗಿ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ. ಸ್ವಲ್ಪ ನೀವು ಇವಾಗ ಪ್ರೆಸ್ ಹಪ್ಪಳ ಎಲ್ಲ ಮಾಡ್ತೀರಲ್ವ, ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿಬಿಟ್ಟು ನೋಡಿ, ಪ್ರೆಸ್ಸರು, ಇದು ಪೂರಿ ಪ್ರೆಸ್ಸರು ಅಥವಾ ಹಪ್ಪಳ ಎಲ್ಲ ಮಾಡ್ತೀರಿ, ಎಲ್ಲರ ಮನೆಯಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ. ಇದಕ್ಕಿಂತ ತುಂಬ ದುಬಾರಿ ಆಗಲ್ಲ, ಒಂದು 350-400 ಅಂತ ಅಂದ್ಕೊತೀನಿ. ಸೊ ಈ ಪೂರಿ ಪ್ರೆಸ್ಸರ್ಗೆ ಸ್ವಲ್ಪ ನೋಡಿ ನಾನು ಈ ಬ್ರಷಿನ ಸಹಾಯದಿಂದ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್ ಈ ಬ್ರಷ್ ತುಂಬ ಕಡಿಮೆ ರೇಟು, ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಯಾವ್ದಾದ್ರು ಶಾಪಲ್ಲಿ ಸಿಗುತ್ತೆ. ಇದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡೋದಕ್ಕೆ. ಇಡ್ಲಿ ಸ್ಟ್ಯಾಂಡಿಗೆ, ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆಲ್ಲ ಎಣ್ಣೆ ಹಚ್ಚಬೇಕು ಅಂದರೆ ಪ್ರತಿ ಸಲ ಕೈಯಲ್ಲಿ ಹಚ್ಚೋದು ತಪ್ಪುತ್ತೆ, ಆಮೇಲೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಈ ಬ್ರಷ್ ಸಹಾಯದಿಂದ. ಸೊ ಈ ರೀತಿ ಚಿಕ್ಕ ಚಿಕ್ಕ ಟೂಲ್ಸನ್ನು ನಾವು ಕಿಚನಲ್ಲಿ ಇಟ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಹಾಗಾಗಿ ನೋಡಿ ಇವಾಗ ತೋರಿಸ್ತಿದ್ದೀನಿ. ಸೊ ಒಂದು ಬಿಲ್ಲೆಯನ್ನು ಇಟ್ಬಿಟ್ಟು ಮೇಲೆ ಇನ್ನೊಂದು ಕವರನ್ನು ಹಾಕಿಬಿಟ್ಟು ಫ್ರೆಂಡ್ಸ್ ಎರಡೂ ಕವರ್ಗೂ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿದ್ದೀನಿ. ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಶೇಪು ಸಖತ್ತಾಗಿ ಬಂದಿದೆ. ಆ್ಯಕ್ಚುಲಿ ಅಂಗಡಿಗಳಲ್ಲೆಲ್ಲ ಇಷ್ಟೇ ಸೈಜು, ಇಷ್ಟೇ ದಪ್ಪ, ಇಷ್ಟೇ ಅಗಲನೇ ಇರೋದು ನಿಪ್ಪಟ್ಟು. ಸೊ ನೋಡಿ ಈ ರೀತಿ ನಿಧಾನಕ್ಕೆ ತೆಗಿಬೇಕು ಫ್ರೆಂಡ್ಸ್, ಯಾಕಂದರೆ ನಾವು ಎಣ್ಣೆ ಹಾಕಿರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಬ್ರೇಕ್ ಆಗೋ ಚಾನ್ಸಸ್ಸು. ನೋಡಿ ಈ ರೀತಿ ಒಂದೊಂದೇ ನಿಧಾನಕ್ಕೆ ಮಾಡಿಕೊಂಡು ನಾನು ಸೆಕೆಂಡ್ ಬ್ಯಾಚನ್ನು ಮಾಡೋದನ್ನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಈ ರೀತಿ ಪೂರಿ ಪ್ರೆಸ್ಸರಲ್ಲಿ ಮಾಡಿದ್ರೆ ಎಲ್ಲ ನಿಪ್ಪಟ್ಟು ಒಂದೇ ಶೇಪು, ಒಂದೇ ಸೈಜ್ ಬರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಕೈಯಲ್ಲಿ ತಟ್ಟೋದು ಏನಾಗುತ್ತೆ ಅಂತಂದರೆ ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ ಆಗುತ್ತೆ, ಟೈಮು ತುಂಬ ಹಿಡಿಯುತ್ತೆ. ಇದು ಸಖತ್ ಸ್ಟ್ಯಾಂಡರ್ಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾರಿಗಾದರೂ ತೊಗೊಂಡೋಗ್ಬೇಕು ಅಂತ ಅನ್ಸೋದು ಅಂದರೆ, ಯಾರು ನೋಡೋದಕ್ಕೆ ತೊಗೊಂಡೋಗ್ಬೇಕು, ಇಲ್ಲ ಪ್ರೆಗ್ನೆಂಟ್ ಇರೋರು ಅಂಥವ್ರು, ಅಥವಾ ಮಕ್ಕಳು ಹಾಸ್ಟೆಲಲ್ಲಿರೋರಿಗೆ ಕಳಿಸ್ಬೇಕು ಅಂತಂದರೆ ಮಕ್ಕಳಿಗೆ ಪ್ರೆಸೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಯಾಕ್ ಮಾಡಿದಾಗ ಒಂದೇ ಸೈಜಿಗೆ ಚೆನ್ನಾಗಿ ಬರುತ್ತೆ. ನೋಡಿ ನಾನೀಗ ಸೆಕೆಂಡ್ ಬ್ಯಾಚನ್ನು ನೀಟಾಗಿ ಪೂರಿ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿಬಿಟ್ಟು ಸೊ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಓವರ್ ಕ್ರೌಡ್ ಮಾಡಬೇಡಿ, ಓವರ್ ಕ್ರೌಡ್ ಅಂದರೆ ಜಾಸ್ತಿ ಹಾಕಬೇಡಿ. ಸೊ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಒಂದಕ್ಕೊಂದು ಅಂಟುತ್ತೆ, ಅದು ಈ ಥರ ತಿರುಗಿ ಹಾಕಬೇಕಾದ್ರೆ ಬ್ರೇಕ್ ಆಗಿಬಿಡುತ್ತೆ, ನೀಟಾಗಿ ಬೇಯಲ್ಲ. ನೋಡ್ಕೊಳ್ಳಿ ನಿಮ್ಗೆ ಎಣ್ಣೆ ಎಷ್ಟು ಹಾಕಿದ್ದೀರಾ, ಸೊ ಅದ್ರ ಮೇಲೆ ನೀವು ಹಾಕಬೇಕಾಗುತ್ತೆ. ಸೊ ನಾನು ಒಂದೊಂದು ಬ್ಯಾಚಿಗೆ 4 ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ. ಸೊ ನನಗೂ ಸ್ವಲ್ಪ ಏನು ತುಂಬ ಎಣ್ಣೆ ಮುಂದೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಒಂದು ಬ್ಯಾಚಿಗೆ 5 ಹಾಕ್ಬಿಟ್ಟೆ. ಸೊ ಇಲ್ಲಿ ನೋಡಿ ಸೆಕೆಂಡ್ ಬ್ಯಾಚು ನಾನು 4 ಹಾಕ್ಬಿಟ್ಟು ಪೂರಿ ಪ್ರೆಸ್ಸರಲ್ಲಿ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದ್ದೆ ಫ್ರೆಂಡ್ಸ್, ನೋಡೋಕ್ಕಂತೂ ಹೆಂಗೆ ಕಾಣ್ತಿದೆ ನೋಡಿ, ಎಲ್ಲ ಒಂದೇ ಕಲರು, ಒಂದೇ ಸೈಜು, ಪರ್ಫೆಕ್ಟಾಗಿ ಬಂದಿರುತ್ತೆ ಒಂದೇ ಸಲ. ಯಾಕಂದರೆ ನಾವು ಪೂರಿ ಪ್ರೆಸ್ಸರಲ್ಲಿ ಮಾಡಿರೋದ್ರಿಂದ ಶೇಪು ಮತ್ತು ಸೈಜು ಚೆನ್ನಾಗಿ ಬಂದಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೀವು ಹೇಳ್ಬೋದು ನಮ್ಮನೇಲಿ ಪೂರಿ ಪ್ರೆಸ್ಸರ್ ಇಲ್ಲ, ನಾನು ಏನು ಮಾಡಬೇಕು, ಈಗ ತೊಗೊಂಬರೋಕ್ಕಾಗುತ್ತಾ ಒಂದಿಷ್ಟು ನಿಪ್ಪಟ್ಟು ಮಾಡೋಕ್ಕೆ ಅನ್ನೋರ್ಗು ಇನ್ನೊಂದು ಟ್ರಿಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಪೇಪರ್ ಮಧ್ಯ ಒಂದು ಬಿಲ್ಲೆಯನ್ನು ಇಟ್ಬಿಟ್ಟು ಈ ರೀತಿ ಅಗಲವಾದ ಪಾತ್ರೆ ಇರುತ್ತಲ್ವ ನಮ್ಮ ಮನೇಲಿ, ಸ್ಟೀಲ್ ಪಾತ್ರೆ, ಅದರಿಂದ ಲೈಟಾಗಿ ಒಂದು ಚೂರು ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದರೆ ಸಾಕು ಫ್ರೆಂಡ್ಸ್. ನೋಡಿ ಹೆಂಗೆ ಬಂತು ಅಲ್ವಾ, ಎಕ್ಸಾಕ್ಟಾಗಿ ನಾವು ಪೂರಿ ಪ್ರೆಸ್ಸರಲ್ಲಿ ಮಾಡಿದ ಥರನೇ ಬಂದಿತ್ತು. ಸೊ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳೋದು, ನನ್ನ ವೀಡಿಯೋಗಳನ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಇನ್ಫಾರ್ಮೇಷನ್ಸನ್ನು ಅಥವಾ ಒಂದು ಚಿಕ್ಕ ಸ್ಮಾಲ್ ಟಿಪ್ಸನ್ನು ನಾನು ನನ್ನ ವೀಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ ಇವಾಗ ಥರ್ಡ್ ಬ್ಯಾಚು, ಫಸ್ಟ್ ಬ್ಯಾಚು ನಾನು ಕೈಯಲ್ಲಿ ಪ್ರೆಸ್ ಮಾಡಿ ತೋರಿಸಿದೆ, ಸೆಕೆಂಡ್ ಬ್ಯಾಚು ಪೂರಿ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿ ತೋರಿಸಿದೆ. ಇವಾಗ ಥರ್ಡ್ ಬ್ಯಾಚು ಸೊ ನಾನು ನಿಮ್ಮಲ್ಲಿ ಪ್ರೆಸ್ಸರ್ ಇಲ್ಲ ಅಂತಂದರೆ ಪಾತ್ರೆನ ಜಸ್ಟ್ 2 ಕವರ್ ಮಧ್ಯೆ ಒಂದು ಬಿಲ್ಲೆ ಇಟ್ಬಿಟ್ಟು ಈ ರೀತಿ ಪಾತ್ರೆಯಲ್ಲಿ ಪ್ರೆಸ್ ಮಾಡಿಬಿಟ್ರೆ ಸಖತ್ತಾಗಿ ಬರುತ್ತೆ. ಸೊ 3 ವಿಧಾನದಲ್ಲಿ ನಾನು ಇಲ್ಲಿ ನಿಪ್ಪಟ್ಟನ್ನು ಮಾಡೋದು ತೋರಿಸಿದ್ದೀನಿ. ಸೊ ಇವಾಗ ನೋಡಿ ಎಲ್ಲ ನಿಪ್ಪಟ್ಟುಗಳು ನಾನು ಫ್ರೈ ಮಾಡಿ ಸೊ ಇಲ್ಲಿ ಫೈನಲಾಗಿ ಸೊ ತೋರಿಸ್ತಾ ಇದ್ದೀನಿ. ಈಗ ಕ್ರಿಸ್ಪಿನೆಸ್ ತೋರಿಸ್ತೀನಿ ನೋಡಿ. ಕೇಳಿಸ್ತಾ ಇದೆ ಅನ್ಸುತ್ತೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ. ಎಲ್ಲ ಕೂಡ ಹಾಗೆ ಬಂದಿದೆ, ಒಂದು ಕೂಡ ಬೇರೆ ತರ ಬಂದಿಲ್ಲ. ಲೇಯರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ನೀವು ಸ್ವಲ್ಪ ಕಾಯಿಸಿರ ಎಣ್ಣೆ ಹಾಕೊಂಡ್ರೆ ಸಕಲ ಬಂದಿದೆ. ಸೊ ಕೇಳಿಸ್ಕೊಂಡ್ರಲ್ಲ ನೀವು, ಈ ವಿಡಿಯೋನ ನೋಡಿ ಇಷ್ಟಪಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ಹೇಗ್ ಬಂದಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಇವತ್ತು ನಿಪ್ಪಟ್ಟು ಮಾಡಿದ್ದೆ, ಇಷ್ಟೊಂದು ನಿಪ್ಪಟ್ಟಾಗಿದೆ. 1 ಬೌಲ್ 1.5 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ, ಅದರಲ್ಲಿ ಒಂದು 35 ಅಲ್ಲ ಪಿಂಕು 35 ನಿಪ್ಪಟ್ಟಾಗಿದೆ. ಸೊ ಇವಾಗ ನೆಕ್ಸ್ಟ್ ಹಬ್ಬ ಸೀಸನ್ನು, ಶ್ರಾವಣ, ಸೊ ಕಾಯಿ ಎಲ್ಲ ಕೊಡ್ತೀರಲ್ಲ, ಸೊ ನೀವು ಸತ ಉಂಡೆ ಅಥವಾ ಕರ್ಜಿಕಾಯಿ ಜೊತೆ ಮಾಡಿ. ಇವಾಗ ನಮ್ಮ ಪಿಂಕು ರಿವ್ಯೂ ಹೇಳ್ತಾರೆ ನೋಡಿ. ಹಾಯ್, ಈಗ
ನಾನು ತೋರಿಸ್ತೀನಿ ಯಾವ್ದಾವ್ದು ನಿಪ್ಪಟ್ಟು ಯಾವ ತರ ಆಗಿದೆ ಅಂತ. ನೋಡಿ, ಇದು ನಾವು ಕೈಯಲ್ಲಿ ಮಾಡಿದ್ವಲ್ಲ ಫಸ್ಟ್ ಆ ನಿಪ್ಪಟ್ಟು. ಆಮೇಲೆ ಇದು ಬಂದ್ಬಿಟ್ಟು ಪ್ರೆಸರ್ ಅಲ್ಲಿ ಮಾಡಿರೋ ಇದು ಕೈಯಲ್ಲಿ ಮಾಡಿರೋಂಥದ್ದು ಮಮ್ಮಿ, ಇದು ಪ್ರೆಸ್ಸರ್ ಅಲ್ಲಿ ಮಾಡಿರೋಂಥದ್ದು. ನೀವು ಆದಷ್ಟು ಪ್ರೆಸ್ಸರ್ ಇದ್ರೆ ಓಕೆ, ಬಟ್ ಇದು ನೋಡಿ ಕೈಯಲ್ಲಿ ಮಾಡಿರೋದು ಚೆನ್ನಾಗೇ ಬಂದಿದೆ. ಇದು ಕೂಡ ಸ್ವಲ್ಪ ದಪ್ಪ ಆಗಿದೆ, ಶೇಪು ಸ್ವಲ್ಪ ದಪ್ಪ ಇದೆ, ಹೌದು. ಬಟ್ ಇದು ನೋಡಿ ಪರ್ಫೆಕ್ಟ್ ಸರ್ಕಲ್ ತರಾನೇ ಕಾಣುತ್ತೆ. ಈಗ ಟೇಸ್ಟ್ ಮಾಡ್ತೀನಿ. ಈಗ ಟೇಸ್ಟ್ ನೋಡ್ತಾ ಇದ್ದೀನಿ. ಫಸ್ಟ್ ಇದನ್ನು ನೋಡ್ತೀನಿ, ಅದನ್ನು ನೋಡ್ತೀನಿ. ಇದನ್ನ ನೋಡ್ತಾ ಇದ್ದೀನಿ. ನೋಡಿ 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 ಲೇಯರ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರ್. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಟ್ರೈ ಮಾಡಿ ನೋಡಿ ಒಂದ್ಸತಿ. ನಿಮಗೆ ಸೌಂಡ್ ಕೇಳಿಸ್ತಿದೆ ಅನ್ಸುತ್ತೆ, ಕರುಮ್ ಕರುಮ್ ಅಂತ ಇದೆ. ಸೂಪರ್. ಟೇಸ್ಟ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ. ನಮ್ ಚೋಟು ಹುಷಾರಿಲ್ಲ, ಕೆಮ್ಮು. ಒಂದೇ ಒಂಚೂರು ಟೇಸ್ಟ್ ಮಾಡ್ತೀನಿ ಮೇಡಮ್. ಇಷ್ಟ ಆಯ್ತಾ ಪಿಂಕು? ಸೂಪರ್. ಕ್ರಿಸ್ಪಿ ಆಗಿದೆಯಾ? ಹಾ, ಕ್ರಿಸ್ಪಿ ಆಗಿದೆ, ಎಲ್ಲ ಹದವಾಗಿದೆ. ಎಲ್ಲ ಚೆನ್ನಾಗಿದೆ. ಸೊ ಲೈಕ್ ಇಟ್? ಎಸ್ ಮಮ್ಮಿ. ಥಮ್ಸ್ ಅಪ್. ಈಗ ನೀನು ಹೋಗು, ಹಿಂಗೆ ಹಿಂದಕ್ಕೆ ಹೋಗು ಪಿಕ್ಕು. ಪಿಕ್ಕು ಪಿಟಿಯಾ? ಏನು ಏನು ಪಿಂಕು? ಯಾವಾಗ ಯಾವ್ದು ಗ್ರೀನ್ ಇದೆಯಲ್ಲ ಬಿಲ್ಡಿಂಗ್? ಹಾಂ, ಪಿಂಕು ಫ್ರೆಂಡ್ಸ್ ನೋಡಿ. ಪಿಂಕು ಪರಿಚಯ ಮಾಡ್ಕೊಂಡೇನು ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡ್ಕೊತೀನಿ. ಸೊ ಇವತ್ತು ಏನಕ್ಕೆ ಬಂದಿರೋದು ನಾವು ಇಲ್ಲಿಗೆ? PTM ಪೇರೆಂಟ್ಸ್ ಮೀಟಿಂಗ್. ಓಕೆ, ನಿಮ್ದು ಯಾವ ಊರಪ್ಪದನು? ಮುದಿಗೆರೆ. ಸೊ ನಮ್ಮ ವ್ಲಾಗ್ಸ್ ನೋಡ್ತಿರ್ತೀರಾ? ಚೆನ್ನಾಗಿರುತ್ತಾ ವೀಡಿಯೋಸ್? ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಓಕೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ, ಹೌದಾ? ಮತ್ತೆ PTM ಮುಗೀತಾ? ಯಾವುದಾದ್ರೂ ರೆಸಿಪಿ ಮಾಡಬೇಕಾ? ಹಾಂ, ಶಾಪಿಂಗ್ ವಿಡಿಯೋಸಾ? ಅದಕ್ಕೋಸ್ಕರನೇ ಒಂದು ಮಾಡಿ ಸಾಕಿದ್ಲ ನಮ್ಮ ಪಾಪು. ರೀಸೆಂಟಾಗಿ ಯಾವ ವಿಡಿಯೋ ನೋಡಿದ್ರಿ? ಶಾಪಿಂಗ್, ಇಮ್ಮ ಬರ್ಡೇ ಶಾಪಿಂಗ್. ಸೊ ಪಿಂಕು ಫ್ರೆಂಡ್ಸ್ ನೋಡಿ, ಇವತ್ತು PTM ಇತ್ತು ಫ್ರೆಂಡ್ಸ್, ಅದಕ್ಕೆ ಬಂದಿದ್ವಿ. ಸೊ ಸ್ಕೂಲಿಗೆ ಇಮ್ಮ ಹೋದ್ಲು. ಸೊ ವಿಡಿಯೋ ಮಾಡಿದೆ ನಾನು ಅವಾಗಲೇ, ಬಟ್ ಕಂಪ್ಲೀಟಾಗಿ ಮಾಡಲಿಲ್ಲ. ಓಕೆ, ಯಾವುದು ನಿಮ್ಮ ಸ್ಕೂಲ್ ಹೆಸರು? ಓಕೆ 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 ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ಆಯಿತಾ? ಬಾಯ್. ಸೊ ನಮ್ಮ ವ್ಲಾಗ್ಸ್ ನೋಡ್ತಾ ಇರಿ. ಆ್ಯಕ್ಚುಲಿ ನಾವು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಚನ್ನಗಿರಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋದ್ವಿ. ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ ಫ್ರೆಂಡ್ಸ್, ತುಂಬ ಹೊಟ್ಟೆ ಶೀತ ಇತ್ತು. ಆಮೇಲೆ ತುಂಬ ದಿನದಿಂದ ಪಾನಿಪುರಿ, ಮಸಾಲೆ ಪುರಿ ಅಂತ ಕೇಳ್ತಾಯಿದ್ರು ಮಕ್ಕಳು. ಹಾಗಾಗಿ ಇದೊಂದು ತುಂಬ ಚೆನ್ನಾಗಿದೆ ಚನ್ನಗಿರಿಯಲ್ಲಿ. ಇದೊಂದು ನನ್ನದು ಫೇವ್ರೆಟ್ ಪಾನಿಪುರಿ ಮತ್ತು ಮಸಾಲೆ ಪುರಿ ತಿನ್ನುವಂಥ ಜಾಗ. ನಾನು ಇಲ್ಲಿ ಬಿಟ್ಟು ಎಲ್ಲೂ ನಂಗೆ ಇಷ್ಟ ಆಗಲ್ಲ. ಎಲ್ಲಿ ಬರುತ್ತೆ ಅಂತಂದರೆ ಚೌಡಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನಿಯರ್. ಚನ್ನಗಿರಿಲಿ ಜನಗಳಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಸೊ ನಾವಿಲ್ಲಿ ಫ್ರೈಡ್ ರೈಸ್ ತಿನ್ಕೊಂಡು ಮಕ್ಕಳಿಗೆ ಪಾನಿಪುರಿ ಮತ್ತು ಮಸಾಲ ಪುರಿ ಪಾರ್ಸಲ್ ತೊಗೊಂಡು ಹೋದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನಿನಗೆ ನಾನು ತೋರಿಸಿರುವಂಥ ಇವತ್ತು ನಿಪ್ಪಟ್ಟು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮಳೆಗಾಲಕ್ಕೆ ಸೀಸನ್ಗೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ. ಸೊ ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಮಾಡಿ ಆಯಿತಾ? ಸೊ ನಾನು ಏನು ಟಿಪ್ಸನ್ನ ಕೊಟ್ಟಿದ್ದೀನಿ ನಿಪ್ಪಟ್ಟನ್ನು ಮಾಡೋದಕ್ಕೆ, ಇಂಗ್ರೀಡಿಯೆಂಟ್ಸು ಅದೇ ಥರ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಾಂದರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ.
ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್.